ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದ್ರ ಮೇಲೆ, ಯಾಕೆಂದರೆ ತುಂಬ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದರೆ ಆ ಮಾಹಿತಿಗಳಲ್ಲಿ ಕೂಡ ಭಾಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ ಡಿ ಜಿ ಅವರು, ಮಹಾರಾಷ್ಟ್ರ ಡಿ ಜಿ ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ತನಿಖೆ SIT ಕಾನ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಅದು ತನಿಖೆ ಹೊರಗಡೆ ಬರೋವರೆಗೂ ನಾವೇನು ಹೇಳೋದಕ್ಕಾಗೋದಿಲ್ಲ. ಚೋರ್ಲಾಘಾಟದಲ್ಲಿ ಕರ್ನಾಟಕ ಇರೋನು, ಮಹಾರಾಷ್ಟ್ರ, ಗೋವಾನು, ಯಾಕಂದ್ರೆ ಎಲ್ಲ ಕೂಡಿದಾರೆ ಅವು. ಜಸ್ಟ್ ಯಾರ್ದ ಮತ್ತು ಇಲ್ಲೇ ಚೋರ್ಲ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಆಗ ಮಾಡ್ತಾರೆ, ಎಲ್ಲ ನಡ್ಕೊಂಡು ಬರ್ತೀವ್ರಿ ಯಾರ್ಯಾರು ಎಲ್ಲ. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ಲಂತು. 400 ಕೋಟಿ ದರೋಡೆ ಅಂತೆ. ಅದನ್ನು ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸ್ಲಿಲ್ಲ, ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು.